ರೇಟು ಗಗನಕ್ಕೆ ಏರಿದ್ದೇ ಏರಿದ್ದು. ಜನ ಈರುಳ್ಳಿ ನೋಡಿ ಕೆಂಪು ಬಾಂಬ್ ಕಂಡಂತೆ ಶಾಕ್ ಆಗ್ತಾ ಇದ್ದಾರೆ. ವಿಶೇಷ ಅಂದ್ರೆ ಈ ಈರುಳ್ಳಿ ಸಾಮಾನ್ಯವಾದದ್ದೇನಲ್ಲ. ಜನರಂತೆ ಜನಪ್ರತಿನಿಧಿಗಳಲ್ಲೂ ಕಣ್ಣೀರು ತರಿಸುತ್ತೆ. ಸರ್ಕಾರಗಳ ಹಣೆ ಬರಹ ಬರೆಯೋ ತಾಕತ್ ಈರುಳ್ಳಿಗಿದೆ. ಇದು ಅನೇಕ ಸರ್ಕಾರಗಳ ಪತನಕ್ಕೆ ಕಾರಣ ಆಗಿದೆ. ಮತ್ತೆ ಕೆಲವರಿಗೆ ರಾಜಕೀಯ ಮರುಜನ್ಮ ನೀಡಿದೆ. ಇಷ್ಟಕ್ಕೂ ಈರುಳ್ಳಿಗೂ ರಾಜ್ಯ ಸರ್ಕಾರಗಳು ಪತನಗೊಳ್ಳೋದಕ್ಕೂ ಸಂಬಂಧವೇನು? ಈ ಸ್ಟೋರಿ ನೋಡಿ. ಈರುಳ್ಳಿ ಇಲ್ಲದೆ ಯಾವ ಅಡುಗೆ ಮಾಡೋಕ್ಕಾಗುತ್ತೆ ಹೇಳಿ? ಒಂದು ವೇಳೆ ಮಾಡಿದ್ರೂ ಅದು ನಾಲ್ಗೆಗೆ ರುಚಿಸೋಲ್ಲ. ಉತ್ತರ ಭಾರತೀಯರಿಗೆ ಈರುಳ್ಳಿ ಇಲ್ಲದೆ ಅಡುಗೆನೇ ಇಲ್ಲ. ಇನ್ನು ದಕ್ಷಿಣ ಭಾರತೀಯರಿಗೆ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಬೇಕೇ ಬೇಕು. ಆದರೆ ಜನರ ದಿನನಿತ್ಯದ ಅಗತ್ಯ ತರಕಾರಿಗೆ ಕನಿಷ್ಠ ರುಚಿಗೆ ಸಂಚಕಾರ ಬಂದೊದಗಿದೆ. ಇದಕ್ಕೆ ಕಾರಣವಾಗಿರೋದು ಈರುಳ್ಳಿಯ ಬೆಲೆ ಏರಿಕೆ. ಈರುಳ್ಳಿ ಸುಲಿದ್ರೆ ಕಣ್ಣೀರು ಬರೋದು ಕಾಮನ್. ಆದ್ರೆ ಈಗ ಈರುಳ್ಳಿ ಬೆಲೆ ಕೇಳಿದ್ರೇನೆ ಕಣ್ಣೀರು ಬರುತ್ತೆ. ಈರುಳ್ಳಿಯ ಬೆಲೆ ಮತ್ತೆ ಏರ್ತಾ ಇದೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈರುಳ್ಳಿಯ ಬೆಲೆ 20% 80% ಏರಿದೆ. ಈ ಅವಧಿಯಲ್ಲಿ ಇತರ ತರಕಾರಿಗಳ ಬೆಲೆಯೂ ಏರಿದೆ. ಆದರೆ ಈರುಳ್ಳಿ ಬೆಲೆಯ ರಾಜಕೀಯ ಪ್ರಭಾವಕ್ಕೆ ಸಾಟಿಯೇ ಇಲ್ಲ. ಯಾಕೆಂದ್ರೆ ಅದಕ್ಕೆ ಯಾವುದೇ ಸರ್ಕಾರವನ್ನ ಉರುಳಿಸುವ ತಾಕತ್ತಿದೆ. ವಿಚಿತ್ರ ಅನಿಸಿದ್ರೂ ಇದು ಸತ್ಯ. ಈರುಳ್ಳಿ ಎಷ್ಟು ಪವರ್ಫುಲ್ ಅನ್ನೋದಕ್ಕೆ ಇದರಿಂದ ಪತನಗೊಂಡಿರುವ ಸರ್ಕಾರಗಳೇ ಸಾಕ್ಷಿ. 1980ರಲ್ಲಿ ಭಾರತದ ಮೊದಲ ಕಾಂಗ್ರೆಸ್ಸೇತರ ಕೇಂದ್ರ ಸರ್ಕಾರವನ್ನ ಪದಚ್ಯುತಿಗೊಳಿಸಲು ಇಂದಿರಾ ಗಾಂಧಿಗೆ ನೆರವಾಗಿದ್ದು ಇದೇ ಈರುಳ್ಳಿ ಬೆಲೆ ಏರಿಕೆ. ಇಂದಿರಾ ಇದನ್ನೇ ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಸಿದ್ರು. ಚುನಾವಣೆಯಲ್ಲಿ ಗೆದ್ದು ಮತ್ತೆ ರಾಜಕೀಯ ಮರುಜನ್ಮ ಪಡೆದರು. 1998ರಲ್ಲಿಯೂ ಹಾಗೆ ಆಗಿತ್ತು. ಈರುಳ್ಳಿ ಬೆಲೆ ಏರಿಕೆ ದೆಹಲಿ ವಿಧಾನಸಭಾ ಚುನಾವಣೆಯ ಪ್ರಮುಖ ಅಸ್ತ್ರವಾಗಿತ್ತು. ದೆಹಲಿಯಲ್ಲಿ ಆಗ ಸುಷ್ಮಾ ಸ್ವರಾಜ್ ನೇತೃತ್ವದ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿತ್ತು. ವಿರೋಧಿಗಳು ಈಕೆಯ ವಿರುದ್ಧ ಈರುಳ್ಳಿ ಬೆಲೆ ಏರಿಕೆಯನ್ನೇ ಆಯುಧವನ್ನಾಗಿ ಬಳಸಿದ್ರು. ಸಹಜವಾಗಿಯೇ ಜನ ಸುಷ್ಮಾ ಸ್ವರಾಜ್ ವಿರುದ್ಧ ಮತ ಚಲಾಯಿಸಿದ್ರಿಂದ ಬಿಜೆಪಿ ಸರ್ಕಾರ ಪತನಗೊಂಡಿತ್ತು. ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಆಗ ಮೊದಲ ಬಾರಿಗೆ ದೆಹಲಿಯ ಮುಖ್ಯಮಂತ್ರಿ ಗದ್ದುಗೆ ಏರಿದ್ರು. ವಿಚಿತ್ರ ಅಂದ್ರೆ ಅದೇ ಶೀಲಾ ದೀಕ್ಷಿತ್ ಈಗ ಈರುಳ್ಳಿಯಿಂದಾಗಿ ಅಧಿಕಾರ ಕಳೆದುಕೊಳ್ಳುವ ಆತಂಕ ಎದುರಿಸುತ್ತಿದ್ದಾರೆ. ಯಾಕೆಂದ್ರೆ ಇನ್ನು 2 ತಿಂಗಳಲ್ಲಿ ದೆಹಲಿಯಲ್ಲಿ ಎಲೆಕ್ಷನ್ ನಡೆಯಲಿದೆ. ಆ ಚುನಾವಣೆಯಲ್ಲಿ ಈರುಳ್ಳಿಯ ಬೆಲೆ ಏರಿಕೆ ಪ್ರಮುಖ ವಿಷಯವಾಗಲಿದೆ. ಸಹಜವಾಗಿಯೇ ಬೆಲೆ ಏರಿಕೆಯಿಂದ ನೊಂದಿರೋ ಜನ ಎಲ್ಲಿ ತಮ್ಮ ವಿರುದ್ಧ ಮತ ಚಲಾಯಿಸ್ತಾರೋ ಅನ್ನೋ ಭಯ ಶೀಲಾ ದೀಕ್ಷಿತ್ರನ್ನ ಕಾಡ್ತಿದೆ. ಜನರನ್ನ ಸ್ವಲ್ಪ ಮಟ್ಟಿಗಾದ್ರೂ ಸಮಾಧಾನ ಮಾಡೋಣ ಅಂತ ಶೀಲಾ ದೀಕ್ಷಿತ್ ಅವರು ದೆಹಲಿಯಲ್ಲಿ ಈರುಳ್ಳಿಯನ್ನ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇನ್ನು 1998ರಲ್ಲಿ ರಾಜಸ್ಥಾನದಲ್ಲಿ ಕೂಡ ಈರುಳ್ಳಿ ಪ್ರಮುಖ ಚುನಾವಣೆ ವಿಷಯವಾಗಿತ್ತು. ಅಧಿಕಾರದ ಗದ್ದುಗೆ ಏರಿದ್ದ ಬಿಜೆಪಿಯ ಬೈರೋನ್ ಸಿಂಗ್ ಶೇಖಾವತ್ಗೆ ಈರುಳ್ಳಿ ಬೆಲೆ ಏರಿಕೆಯ ಶಾಕ್ ತಗುಲಿತ್ತು. ಚುನಾವಣೆಯಲ್ಲಿ ಸೋತ ಬಿಜೆಪಿಗೆ ಅಧಿಕಾರ ಉಳಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಇನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ರಂತ ಮಿತಭಾಷಿ ಪ್ರಧಾನಮಂತ್ರಿಯು 2010ರಲ್ಲಿ ಈರುಳ್ಳಿಯ ಬೆಲೆ ಏರಿಕೆ ಭಾರಿ ಕಾಳಜಿಯ ವಿಷಯ ಅಂತ ಹೇಳಿಕೆ ನೀಡಿದ್ರು. ಅಂದ್ರೆ ಈರುಳ್ಳಿಯ ಬೆಲೆ ಎಬ್ಬಿಸಬಹುದಾದಂತಹ ರಾಜಕೀಯ ಬಿರುಗಾಳಿ ಎಂತಹದ್ದು ಅನ್ನೋದನ್ನ ನೀವೇ ಊಹಿಸಿ. ಈಗ ದಿನಬಳಕೆಯ ಅನೇಕ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಅಗತ್ಯ ವಸ್ತುಗಳೆಲ್ಲ ಸಿಕ್ಕಾಪಟ್ಟೆ ದುಬಾರಿಯಾಗಿವೆ. ಆದ್ರೆ ಈರುಳ್ಳಿ ಬೆಲೆಯ ಬಗ್ಗೆ ಮಾತ್ರ ಯಾಕೆ ಇಷ್ಟೆಲ್ಲ ಗದ್ದಲ? ಇದಕ್ಕೆ ಮಾತ್ರ ಯಾಕೆ ರಾಜಕೀಯದ ಸ್ವರೂಪ? ಇಷ್ಟಕ್ಕೂ ಈರುಳ್ಳಿಯ ನಿಜವಾದ ಪವರ್ ಏನು?
ಈರುಳ್ಳಿ ಅನೇಕ ಸರ್ಕಾರಗಳ ಪತನಕ್ಕೆ ಕಾರಣವಾಗಿರೋದನ್ನ ನೋಡಿದ್ವಿ. ವಿಶೇಷ ಅಂದ್ರೆ ಇಷ್ಟೆಲ್ಲ ಆದ್ರೂ ಈರುಳ್ಳಿ ಬೆಲೆಗೆ ಅಥವಾ ಈರುಳ್ಳಿ ಬೆಳೆಯುವ ರೈತನಿಗೆ ಯಾವ ವಿಶೇಷ ಸಂಘಟನೆಯೂ ಇಲ್ಲ. ಗೋಧಿ ಮತ್ತು ಭತ್ತದ ಬೆಳೆಗಾರರದ್ದು ಶಕ್ತಿಯುತ ಲಾಬಿ ಇದೆ, ಆದ್ರೆ ಈರುಳ್ಳಿ ಬೆಳೆಗಾರರ ಲಾಬಿಯೇ ಇಲ್ಲ. ಆದ್ರೂ ಈರುಳ್ಳಿಯ ಬೆಲೆ ಏರಿಕೆ ದೇಶಾದ್ಯಂತ ಭಾರಿ ಸುದ್ದಿಯಾಗ್ತಿದೆ. ಇತರ ಜೀವನಾವಶ್ಯಕ ವಸ್ತುಗಳಾದ ಪೆಟ್ರೋಲ್, ಡೀಸೆಲ್, ಹಾಲು ಇತ್ಯಾದಿಗಳ ಬೆಲೆ ಏರಿಕೆಯಿಂದ ಮಧ್ಯಮ ವರ್ಗದ ಕುಟುಂಬಗಳು ತತ್ತರಿಸ್ತಿವೆ. ಆದರೆ ಜನರಿಗೆ ಬಹಳ ಬೇಗ ಬಿಸಿ ತಾಗೋದು ಈರುಳ್ಳಿಯ ಬೆಲೆ ಏರಿದಾಗ ಮಾತ್ರ. ಜನ ಅಷ್ಟೇ ಅಲ್ಲ, ರಾಜಕೀಯ ಧುರೀಣರು ಕೂಡ ಈರುಳ್ಳಿಯ ಬೆಲೆ ಏರಿದಾಗ ಕೋಲಾಹಲ ಎಬ್ಬಿಸ್ತಾರೆ, ಜನರ ಗಮನ ಸೆಳೀತಾರೆ. ಆದರೆ ಈರುಳ್ಳಿಯ ಬೆಲೆ ನಿಯಂತ್ರಣಕ್ಕಾಗಿ ಅಧಿಕಾರದಲ್ಲಿರುವ ಯಾವ ರಾಜಕೀಯ ಪಕ್ಷವೂ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ. ಈರುಳ್ಳಿಯ ಬೆಲೆ ದೇಶದ ಮಾರುಕಟ್ಟೆಗಳಲ್ಲಿ ಬೆಲೆಗಳ ಏರಿಳಿತದ ಪರಿಣಾಮಕಾರಿ ಸಂಕೇತ ಅನ್ನಬಹುದು. ಯಾಕೆ ಅಂದ್ರೆ ಈರುಳ್ಳಿಯ ಬೆಲೆ ಏರಿಕೆಗೆ ಕಾರಣವಾದ ಅಂಶಗಳೇ ಇತರ ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆಗೂ ಕಾರಣ. ಯಾವುದೇ ವಸ್ತುವಿನ ಬೆಲೆ ಏರಿಕೆಗೆ ಕಾರಣ ಅದರ ಬೇಡಿಕೆ ಮತ್ತು ಪೂರೈಕೆಯ ಅಸಮತೋಲನ. ಸಂಶೋಧನೆಯ ಪ್ರಕಾರ ಈರುಳ್ಳಿ ಹಾಗೂ ಇತರ ಕೃಷಿ ಉತ್ಪನ್ನಗಳ ಬೆಲೆ ಏರಿಕೆಗೆ ಅನೇಕ ಅಂಶಗಳು ಕಾರಣವಾಗ್ತವೆ. ಕಳೆದ ವರ್ಷದ ಬರಗಾಲ, ಅದು ಸಾಲದು ಅಂತ ಈ ವರ್ಷದ ಅಕಾಲ ಮಳೆ, ಅಬ್ಬರದ ಮುಂಗಾರು ಇವು ಈ ಬಾರಿಯ ಈರುಳ್ಳಿ ಬೆಲೆ ಏರಿಕೆಗೆ ಮುಖ್ಯ ಕಾರಣಗಳು. ಇವುಗಳ ಜೊತೆಗೆ ಸಾಗಾಟದ ಕುಂದುಕೊರತೆ, ಪರಿಣಾಮಕಾರಿ ವಿತರಣೆಯ ಕೊರತೆ ಹಾಗೂ ಮಾರುಕಟ್ಟೆಯ ವೈಪರೀತ್ಯ ಇವೆಲ್ಲ ಕೂಡ ಮುಖ್ಯ ಕಾರಣಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಲಾಭಕ್ಕಾಗಿ ಎಲ್ಲ ವಸ್ತುಗಳ ಬೆಲೆಗಳನ್ನು ಏರುಪೇರು ಮಾಡುವ ಮಧ್ಯವರ್ತಿಗಳ ಪಾತ್ರವೂ ಇಲ್ಲಿ ಮುಖ್ಯ. ಈರುಳ್ಳಿಯನ್ನ ಹಾಳಾಗದಂತೆ ಸಂಗ್ರಹಿಸುವುದು ಸುಲಭ. ಹೀಗಾಗಿ ಈರುಳ್ಳಿಯ ಕೃತಕ ಅಭಾವ ಸೃಷ್ಟಿಸಿ ಬೆಲೆ ಏರಿಕೆ ಮಾಡೋದು ಮಧ್ಯವರ್ತಿಗಳ ತಂತ್ರ. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕಾನಮಿಕಲ್ ರಿಸರ್ಚ್ 2010-11 ಈರುಳ್ಳಿ ಬೆಲೆ ಏರಿಕೆ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸಿದೆ. ಅದರ ಪ್ರಕಾರ ಈರುಳ್ಳಿಯನ್ನ ಶೇಖರಿಸಿ ಅದರ ಬೆಲೆಯನ್ನ ಏರಿಸಿದ ಸಗಟು ವ್ಯಾಪಾರಿಗಳನ್ನ ಸರ್ಕಾರವೇ ರಕ್ಷಿಸಿತ್ತು. ಈಗಿನ ಬೆಲೆ ಏರಿಕೆ ಅಸಹಜ ಅಂತ ಇದೆ ನ್ಯಾಷನಲ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಫೌಂಡೇಶನ್. ಯಾಕೆಂದ್ರೆ ಜನವರಿ 2013 ತನಕ ಎಲ್ಲಾ ಪ್ರಧಾನ ಮಾರುಕಟ್ಟೆಗಳಿಗೂ ಸಾಕಷ್ಟು ಪ್ರಮಾಣದಲ್ಲಿ ಕೊಯ್ಲಾದ ಈರುಳ್ಳಿ ಬಂದಿದೆ. ಹಾಗಾಗಿ ಸಗಟು ವ್ಯಾಪಾರಿಗಳ ಕಳ್ಳಾಟವೇ ಈರುಳ್ಳಿ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಅಂತಾರೆ ಕೆಲವರು. ಇಷ್ಟೆಲ್ಲ ಆಗ್ತಿದ್ರೂ ಸರ್ಕಾರ ಮಾತ್ರ ಅದೇ ಹಳೆಯ ಪರಿಹಾರ ಕ್ರಮಕ್ಕೆ ಮುಂದಾಗಿದೆ. ಅಂದ್ರೆ ಈರುಳ್ಳಿ ಆಯಾತ ಮಾಡಿ ಪೂರೈಕೆ ಹೆಚ್ಚಿಸುವುದು, ಜೊತೆಗೆ ರಫ್ತು ಸುಂಕವನ್ನ ಏರಿಸಲಾಗಿದೆ. ಇದು ಈರುಳ್ಳಿಯ ಬೆಲೆಯನ್ನ ತಕ್ಷಣಕ್ಕೆ ಇಳಿಸುತ್ತದೆ ಅನ್ನೋದೇನೋ ನಿಜ. ಆದರೆ ದೀರ್ಘಾವಧಿಯಲ್ಲಿ ನಮಗೆ ನ್ಯಾಯಯುತ ಬೆಲೆ ಸಿಗೋದಿಲ್ಲ ಅನ್ನೋ ಆತಂಕದಿಂದಾಗಿ ಈರುಳ್ಳಿ ಬೆಳೆಗಾರರು ಈರುಳ್ಳಿ ಕೃಷಿಯನ್ನೇ ಕೈಬಿಡುವಂತೆ ಮಾಡುತ್ತಿರುವುದು ವಿಚಿತ್ರ ಅಂದ್ರೂ ಸತ್ಯ. ಈರುಳ್ಳಿ ಬೆಲೆ ಗಗನಕ್ಕೇರಿರೋ ಪ್ರಸ್ತುತ ಸಂದರ್ಭದಲ್ಲಿ ಬೆಳೆಗಾರರಿಗೆ ಸಿಗ್ತಿರೋದು ಕೇವಲ ಕಿಲೋಗೆ 8 ರಿಂದ 10 ರೂಪಾಯಿ ಮಾತ್ರವೇ. ಏನೇ ಆದ್ರೂ ಈರುಳ್ಳಿ ಬೆಲೆ ಅಕ್ಟೋಬರ್ ವರೆಗೆ ಇಳಿಕೆಯಾಗೋ ಸಾಧ್ಯತೆಗಳು ಕಾಣ್ತಿಲ್ಲ. ಇದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯ ಚುನಾವಣಾ ವಿಚಾರವಾಗಬಹುದು. ಹಾಗೇನಾದ್ರೂ ಆದ್ರೆ ಈರುಳ್ಳಿ ಯುಪಿಎಗೆ ಭಾರಿ ತಲೆನೋವಾಗುವ ಲಕ್ಷಣಗಳು ಕಾಣ್ತಿದೆ. ಈರುಳ್ಳಿ ಬೆಲೆ ಏರಿಕೆ ಬಗ್ಗೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಸೇರಿದಂತೆ 5 ಮಂದಿ ಮಂತ್ರಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಅದರಲ್ಲೂ ಸರ್ಕಾರ ಈರುಳ್ಳಿ ಮಾರೋದಿಲ್ಲ ಅನ್ನೋ ಕಪಿಲ್ ಸಿಬಲ್ ಹೇಳಿಕೆಗೆ ವ್ಯಾಪಕ ಟೀಕೆ ವ್ಯಕ್ತ ಆಗಿತ್ತು. ಈಗ ಗ್ರಾಹಕರಿಗೆ ಕಣ್ಣೀರು ತರಿಸ್ತಾ ಇರೋ ಈರುಳ್ಳಿ ಮುಂದೆ ಯಾವ್ಯಾವ ಜನಪ್ರತಿನಿಧಿ ಕಣ್ಣಲ್ಲಿ ನೀರು ತರಿಸುತ್ತೋ ನೋಡಬೇಕು. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.